ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮಸ್ತೆ. ನಾವು ಶ್ರೀ ಗುರುಕುಲ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಅಂತಿಮ ಪರೀಕ್ಷೆಯ ವೇಳಾಪಟ್ಟಿ ಹಾಗೂ ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿ ಎರಡೂ ಕೂಡ ನಿಮಗೆ ತಲುಪಿದೆ. ನಿಮ್ಮ ಒಂದು ಅಭ್ಯಾಸವೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಿಲ್ಲಾ ಮಟ್ಟದಲ್ಲಿ ಈಗ ಆಲ್ರೆಡಿ 2 ಅಭ್ಯಾಸ ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಮೊದಲನೇ ಅಭ್ಯಾಸ ಪರೀಕ್ಷೆ ಮುಗಿದಿದ್ದು, ಇವತ್ತಿನಿಂದ 2ನೇ ಅಭ್ಯಾಸ ಪರೀಕ್ಷೆ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ. ಹೋಪ್ ಯು ಆಲ್ ಆರ್ ಡನ್ ವೆಲ್. ಎಸ್. ಇಲ್ಲಿ ಕನ್ನಡ ಅಂತೇಳಿ ಬಂದಾಗ ನಾವು ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಅದೇ ರೀತಿ ಓದೋದ್ರ ಜೊತೆಗೆ ನಮ್ಮ ಬರವಣಿಗೆಯೂ ಕೂಡ ಟೈಮನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಷ್ಟೇ ಅಭ್ಯಾಸ ಕೂಡ ಆಗಬೇಕು. ಪರೀಕ್ಷೆ ಹತ್ರ ಬರ್ತಾ 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 ನಮಗೇನು ಅನಿಸುತ್ತೆ, ಟೆನ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಅಯ್ಯೋ ಅದು ಓದಿಲ್ಲ ಇದು ಓದಿಲ್ಲ ಅಂತೇಳಿ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ಅಯ್ಯೋ ನನಗೆ ಈ ಪ್ರಶ್ನೆಗೆ ಉತ್ತರಗಳೇ ಗೊತ್ತಿಲ್ವಲ್ಲ, ನಾನು ಈ ಪ್ರಶ್ನೆ ನೋಡೇ ಇಲ್ವಲ್ಲ ಅನ್ಸೋಕ್ಕೆ ಕೂಡ ಶುರುವಾಗುತ್ತೆ. ಯಾವಾಗ ನಾವು ಪಠ್ಯಪುಸ್ತಕವನ್ನು ಓದದೇ ಇದ್ದಾಗ, ಟೆಕ್ಸ್ಟ್ ಬುಕ್ಕನ್ನು ನಾವು ಯಾವಾಗ ಕವರ್ ಮಾಡಿರಲ್ಲ, ಆಗ ಪ್ರಶ್ನೆಗಳು ನಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಟೆಕ್ಸ್ಟ್ ಬುಕ್ ಮಧ್ಯದಿಂದ ನಮಗೆ 9 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ನಮ್ಗೆ ಆಲ್ರೆಡಿ ತಿಳಿದಿದೆ, ಹೌದಲ್ವಾ? ನಾವು ಟೆಕ್ಸ್ಟ್ ಬುಕ್ಕನ್ನು ಕವರ್ ಮಾಡಿಕೊಂಡ್ರೆ ಆ 9 ಅಂಕಗಳು ಕೂಡ ನಮ್ಮದಾಗುತ್ತೆ. ಅದರ ಜೊತೆಗೆ ನಾವು ಬರವಣಿಗೆಯಲ್ಲಿ ಅಭ್ಯಾಸ ಮಾಡಲಿಲ್ಲ ಅಂತಂದರೆ ಅಂತಿಮ ಪರೀಕ್ಷೆಯ ದಿನ ನಮಗೆ ಟೈಮ್ ಸಾಕಾಗಲಿಲ್ಲ, ನಾನು 1 ಪ್ರಶ್ನೆ ಬಿಟ್ಟೆ, 2 ಪ್ರಶ್ನೆ ಬಿಟ್ಟೆ, ಪ್ರಬಂಧ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ, ಈ ರೀತಿಯ ಒಂದು ಕಷ್ಟಗಳನ್ನು ನಾವು ಎದುರಿಸಬೇಕಾಗತ್ತೆ. ಅದಕ್ಕೋಸ್ಕರ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿರಂತರವಾಗಿ ಅಭ್ಯಾಸ ಅಂತಕ್ಕಂಥದ್ದು ಆಗ್ತಾ ಇರಬೇಕು. ಪ್ರೆಷರ್ ಮಾಡ್ಕೋಬೇಡಿ. ನಿಮ್ಮದೇ ಆದಂತಹ ಒಂದು ವೇಳಾಪಟ್ಟಿಯನ್ನು, ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಯಾವ ಸಬ್ಜೆಕ್ಟಿಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಮಾಡಿಕೊಂಡು ನೀವು ಹೆಚ್ಚು 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 ಪ್ರಶ್ನೆ ಪತ್ರಿಕೆಗಳನ್ನು ಬರಿತಾ ಹೋಗಿ. ಇಲ್ಲ ಕ್ವಶನ್ಸ್ ರಿಪೀಟ್ ಆಗಿದೆಯಾ, ನೀವು ನೋಡಿದಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನ್ಸ್ ಪದೇ ಪದೇ ರಿಪೀಟ್ ಆಗ್ತಾ ಇದೆಯಾ, ಆಯಿತು, ಅವುಗಳನ್ನು ಬಿಟ್ಟು ಬೇರೆ ಪ್ರಶ್ನೆಗಳನ್ನು ನೀವು ಉತ್ತರವನ್ನು ಹುಡುಕಿ ಬರೆದು ಅಭ್ಯಾಸ ಮಾಡ್ತಾ ಹೋಗಿ. ಆಗ ನಿಮಗೆ ಪರೀಕ್ಷೆ ಅಂತಕ್ಕಂಥದ್ದು ಸುಲಭ ಆಗುತ್ತೆ. ನೀವು ಕನ್ನಡದಲ್ಲಿ 125ಗೆ 125 ಸ್ಕೋರ್ ಮಾಡಬೇಕು ಅಂತಂದರೆ ಖಂಡಿತವಾಗಿ ಒಂದು ಪಠ್ಯಪುಸ್ತಕವನ್ನು 5ರಿಂದ 8 ಸಲ ನೀವು ಸಂಪೂರ್ಣವಾಗಿ ಓದಿ ಮುಗಿಸಿರಬೇಕು. ಇಲ್ಲ ಅಂತಂದರೆ ನಾವು ಕನ್ನಡದಲ್ಲಿ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಅಭ್ಯಾಸ ಪತ್ರಿಕೆ 1 ಬರೆದು ಮುಗಿದಿದೆ. ಈಗ ಇವತ್ತಿನಿಂದ ಬಿಟ್ಟಿರ್ತಕ್ಕಂತಹ ಜಿಲ್ಲಾ ಮಟ್ಟದ ಅಭ್ಯಾಸ ಪರೀಕ್ಷೆ 2ರ ಒಂದು ಕನ್ನಡ ಪತ್ರಿಕೆಯನ್ನು ನೋಡಿದಾಗ ನಾವು ಆ ಒಂದು ಪತ್ರಿಕೆ 1ಕ್ಕಿಂತ 2ನೇದು ತುಂಬ ಸುಲಭವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ನಿಮ್ಮ ಅಭ್ಯಾಸ ಅಂತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಪರೀಕ್ಷೆ ಸುಲಭ ಅನಿಸಿರುತ್ತೆ ಅಷ್ಟೇ. ಅದ್ರ ಜೊತೆಗೆ ನಾವು ಕನ್ನಡ ವಿಷಯಕ್ಕೆ ಬಂದಾಗ ಒಟ್ಟು 100 ಅಂಕಗಳಿಗೆ ನಾವು ಬರಿತಾ ಹೋಗ್ತೀವಿ. ಆ 100 ಅಂಕಗಳು ಯಾವುದಕ್ಕೆ ಎಷ್ಟು ಡಿವೈಡ್ ಆಗಿರುತ್ತೆ, ಗದ್ಯ ಭಾಗಕ್ಕೆ ಎಷ್ಟು, ಪದ್ಯ ಭಾಗಕ್ಕೆ ಎಷ್ಟು, ಮತ್ತು ಪೂರಕ ಪಾಠಗಳಲ್ಲಿ ಎಷ್ಟು, ವ್ಯಾಕರಣಾಂಶಗಳಿಗೆ ಎಷ್ಟು, ವಾಕ್ಯ ರಚನೆಗಳಲ್ಲಿ ಎಷ್ಟು, ಯಾವುದಕ್ಕೆ ಎಷ್ಟೆಷ್ಟು ಅಂಕಗಳು ಅಂತಕ್ಕಂಥದ್ದನ್ನು, ಮತ್ತು ಅಭ್ಯಾಸ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆ ಮತ್ತು ಅಭ್ಯಾಸ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆ ಇವೆರಡಕ್ಕೂ ಇರ್ತಕ್ಕಂತಹ ಒಂದು ವ್ಯತ್ಯಾಸವನ್ನು ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಚಿತ್ರವನ್ನು ಗಮನಿಸ್ತಾ ಹೋಗಿ. ನಮಗೆ ಒಟ್ಟು ಇರ್ತಕ್ಕಂಥ ಗದ್ಯ ಪಾಠಗಳ ಸಂಖ್ಯೆ 7. ಆ 7ರಲ್ಲಿ 28 ಅಂಕಗಳಿಗೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆಗಳಾಗಿರ್ಬೋದು, ಸಂದರ್ಭಗಳಾಗಿರ್ಬೋದು. ನೆಕ್ಸ್ಟು ಪದ್ಯ ಭಾಗಕ್ಕೆ ಅಂತ ಹೇಳಿ ಬಂದಾಗ 8 ಪದ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ 8ರಲ್ಲಿ 30 ಅಂಕಗಳಿಗೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ. ಇನ್ನು ಪೂರಕ ಅಧ್ಯಯನ ಅಂತ ಹೇಳಿ ಬಂದಾಗ 6 ಗದ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಗದ್ಯ ಮತ್ತು ಪದ್ಯವನ್ನು. ಅದರಲ್ಲಿ ಒಟ್ಟು ಪೂರಕ ಅಧ್ಯಯನದಿಂದ 9 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಾದಮೇಲೆ ಅಪಠಿತ ಗದ್ಯ ಅಂದರೆ ಗದ್ಯ ಭಾಗ ಇರುತ್ತಲ್ಲ, ಪ್ಯಾಸೇಜ್ ರೀಡಿಂಗು, ಅದು 4 ಅಂಕಗಳಿಗೆ ಕೇಳಿರ್ತಾರೆ. ಅದಾದಮೇಲೆ ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಅಂತ ಹೇಳಿ ಬಂದಾಗ ವ್ಯಾಕರಣಾಂಶ ಫಸ್ಟ್ ಮೇಯ್ನು, ಬಹು ಆಯ್ಕೆ ಪ್ರಶ್ನೆಗಳು 6, ಮತ್ತು ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ 4ನೇ ಪದವನ್ನು ಬರೆಯಿರಿ ಅಂತ ಇರುತ್ತಲ್ಲ, ಅಲ್ಲಿ 4. ಒಟ್ಟು ವ್ಯಾಕರಣಾಂಶಗಳಿಗೆ 10 ಅಂಕಗಳಿರುತ್ತೆ. ಅದಲ್ಲದೆ ಅಲಂಕಾರಕ್ಕೆ 3 ಅಂಕ, ಛಂದಸ್ಸಿಗೆ 3 ಅಂಕ, ಗಾದೆ ವಿಸ್ತರಿಸಿ ಬರೆಯಿರಿ 3 ಅಂಕ, ಪತ್ರಲೇಖನ 5 ಅಂಕ, ಪ್ರಬಂಧ ಲೇಖನ 5 ಅಂಕ.
ಒಟ್ಟು ವ್ಯಾಕರಣಾಂಶ, ಅಲಂಕಾರ, ಛಂದಸ್ಸು, ಗಾದೆ, ಪತ್ರಲೇಖನ, ಪ್ರಬಂಧ ಇಷ್ಟು ಇಂದ ನಮಗೆ 29 ಅಂಕಗಳಿರುತ್ತೆ. ಒಟ್ಟಾರೆ ಗದ್ಯ ಭಾಗದಿಂದ 28, ಪದ್ಯ ಭಾಗದಿಂದ 30, ಪೂರಕ ಅಧ್ಯಯನದಿಂದ 9 ಅಂಕ, ಅಪಠಿತ ಗದ್ಯ 4 ಮತ್ತು ಈ ವ್ಯಾಕರಣಾಂಶಗಳಿಂದ ಎಲ್ಲವೂ ಸೇರಿ ನಮಗೆ 29 ಅಂಕಗಳು. ಒಟ್ಟು 100 ಅಂಕಗಳಿಗೆ ನಾವು ಪರೀಕ್ಷೆಯನ್ನು ಬರಿತಾ ಹೋಗ್ತೀವಿ. ಇದಾದಮೇಲೆ ಈಗ ನಮಗೆ ಸಿಕ್ಕಿರ್ತಕ್ಕಂತಹ ಜಿಲ್ಲಾ ಮಟ್ಟದಲ್ಲಿ ನಾವು ಆಲ್ರೆಡಿ ಏನು ಪರೀಕ್ಷೆ ಅಭ್ಯಾಸ ಪರೀಕ್ಷೆ 1 ಕಂಪ್ಲೀಟ್ ಮಾಡಿದ್ದೀವಿ. ಅಭ್ಯಾಸ ಪರೀಕ್ಷೆ 1 ಮತ್ತು ಇವತ್ತು ಕೊಟ್ಟಿರ್ತಕ್ಕಂತಹ ಅಭ್ಯಾಸ ಪರೀಕ್ಷೆ 2ರ ಒಂದು ಪತ್ರಿಕೆಯನ್ನು ಗಮನಿಸೋದಾದರೆ ಅಲ್ಲಿ ವ್ಯಾಕರಣಾಂಶಗಳಿಗೆ ಬಂದಾಗ ಒಂದು ಪ್ರಶ್ನೆ ಪತ್ರಿಕೆ 1 ಮತ್ತು 2ಕ್ಕೆ ತುಂಬ ವ್ಯತ್ಯಾಸ ಇದೆ. ಅಂದರೆ ಎರಡೂ ಪತ್ರಿಕೆಗಳಿಂದ ಎಲ್ಲ ವ್ಯಾಕರಣಾಂಶಗಳನ್ನು ಕೂಡ ಕವರ್ ಮಾಡಿದೆ. ನೋಡಿ, ಫಸ್ಟ್ನೇ ಪತ್ರಿಕೆಯಲ್ಲಿ ಧಾತು, ಅವ್ಯಯ, ಸಂಧಿ, ಸಮಾಸ, ಅಲ್ಲಿ ನೋಡಿ ಸಮಾಸದಲ್ಲಿ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ನಾವು ಅದು ಯಾವುದು ಅನ್ನೋದನ್ನು ಪತ್ತೆ ಮಾಡಬೇಕು. ಪ್ರಾಸ, ವಾಕ್ಯ ಪ್ರಭೇದ, ಜೋಡು ನುಡಿ, ಕೃದಂತ, ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ, ತತ್ಸಮ ತದ್ಭವ, ಪದದಾರ್ಥ. ಇನ್ನು ಪತ್ರಿಕೆ 2ಕ್ಕೆ ಬಂದಾಗ ನೋಡಿ, ಸಂಯುಕ್ತಾಕ್ಷರ, ಸರ್ವನಾಮ, ಸಂಧಿ, ಸಮಾಸ, ಲೇಖನ ಚಿಹ್ನೆ, ಧಾತು, ತದ್ದಿತಾಂತ, ಗ್ರಾಂಥಿಕ ಪದ, ಅವ್ಯಯ, ಪದದಾರ್ಥ. ಆಲ್ಮೋಸ್ಟ್ ಇಲ್ಲಿ ನಮಗೆ ಎಲ್ಲ ವ್ಯಾಕರಣಾಂಶಗಳು ಕೂಡ ಕವರ್ ಆಗೋಗಿದೆ. ಯಾವುದು ಪ್ರಶ್ನೆ ಅಭ್ಯಾಸ ಪತ್ರಿಕೆ 1 ಮತ್ತು 2ರಿಂದ. ಇನ್ನು ಒಂದು ವಾಕ್ಯಕ್ಕೆ ಬಂದಾಗ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂದಾಗ ಪ್ರಶ್ನೆ ಪತ್ರಿಕೆ 1ರಲ್ಲಿ 2 ಪ್ರಶ್ನೆಗಳನ್ನು ಟೆಕ್ಸ್ಟ್ ಬುಕ್ ಮಧ್ಯದಿಂದ ತೆಗೆದಿದ್ದಾರೆ. ಆದರೆ ಪ್ರಶ್ನೆ ಪತ್ರಿಕೆ 2ರಲ್ಲಿ ಎಲ್ಲವೂ ಕೂಡ ನಮ್ಮ ಒಂದು ಭಾಷಾ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳೇ ಆಗಿದೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ 2 ಮಾರ್ಕ್ಸ್ ಕ್ವಶನ್ಸಿಗೆ ಬಂದಾಗ ಮೊದಲನೇ ಪತ್ರಿಕೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆದರೆ ಈ ಒಂದು 2ನೇ ಪತ್ರಿಕೆಯಲ್ಲಿ ಏನಾಗಿದೆ, ಭಾಷಾ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಅದನ್ನು ನಾವು ಗಮನಿಸಬೇಕು. ನೆಕ್ಸ್ಟ್ ಸಂದರ್ಭಕ್ಕೆ ಬಂದಾಗ ಪ್ರಶ್ನೆ ಪತ್ರಿಕೆ 1ರಲ್ಲಿ ಗದ್ಯ ಭಾಗದ ಮಧ್ಯದಿಂದ ಒಂದು ಸಂದರ್ಭದನ್ನು ಕೇಳಿದರು. ಈ ಸಲ ಪ್ರಶ್ನೆ ಪತ್ರಿಕೆ 2ರಲ್ಲಿ 3 ಸಂದರ್ಭಗಳನ್ನು ಕೂಡ ಟೆಕ್ಸ್ಟ್ ಬುಕ್ ಮಧ್ಯದಿಂದ ತೆಗೆಯಲಾಗಿದೆ. ಸೊ ಅಲ್ಲಿಗೆ ನಾವು ಮಕ್ಕಳೇ ಅರ್ಥ ಮಾಡ್ಕೋಬೇಕು. ಒಟ್ಟು ಏನು ನಾವು 9 ಮಾರ್ಕ್ಸಿಗೆ ಟೆಕ್ಸ್ಟ್ ಬುಕ್ ಮಧ್ಯದಿಂದ ತೆಗಿತಾರೆ, ಅದು ಯಾವ ಕಾರ್ನರಿಂದ ಬೇಕಾದರೂ ಅವರು ತೆಗಿಬೋದು. ಸೊ ಹಾಗಾಗಿ ಪಠ್ಯಪುಸ್ತಕವನ್ನು ನಾವು ಕಾರ್ನರ್ ಟು ಕಾರ್ನರ್ ಓದಲೇಬೇಕು. ಇಲ್ಲ ಅಂತಂದರೆ ಸಂದರ್ಭಗಳಲ್ಲಿ ನಮಗೆ ಅಂಕಗಳನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕೃತಿಕಾರ ಪರಿಚಯ ಅಂತ ಹೇಳಿ ಬಂದಾಗ ಪ್ರಶ್ನೆ ಪತ್ರಿಕೆ 1ರಲ್ಲಿ 2 ಹೊಸಗನ್ನಡ ಕವಿಗಳನ್ನು ಕೇಳಿದರು, ಒಂದು ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ. ಈಗ ಪ್ರಶ್ನೆ ಪತ್ರಿಕೆ 2ರಲ್ಲಿ ಒಬ್ಬರು ಹಳೆಗನ್ನಡ ಕವಿಯನ್ನು ಕೇಳಿದರೆ, ಒಬ್ಬರು ಹೊಸಗನ್ನಡ ಕವಿಯನ್ನು ಕೇಳಿದರೆ, ಒಂದು ಗದ್ಯ ಭಾಗದಿಂದ ಮತ್ತು ಇನ್ನೊಂದು ಪದ್ಯ ಭಾಗದಿಂದ. ಇನ್ನು ನೆಕ್ಸ್ಟು ಛಂದಸ್ಸು ಅಂತ ಹೇಳಿ ಬಂದಾಗ ಪ್ರಶ್ನೆ ಪತ್ರಿಕೆ 1ರಲ್ಲಿ ಚಲಮನೆ ಮೆರವಮ್ಮಿಂದ ಕಂದ ಪದ್ಯವನ್ನು ಕೇಳಿದರು. ಈ ಸಲ ಕೆಮ್ಮನೆ ಮೀಸೆ ಪದ್ಯ ಭಾಗದಿಂದ ಚಂಪಕಮಾಲ ವೃತ್ತವನ್ನು ಕೇಳಿದ್ದಾರೆ. ಏಕೆಂದರೆ ಛಂದಸ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಷಟ್ಪದಿಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ, ಕಂದ ಪದ್ಯವನ್ನು ಪ್ರಾಕ್ಟೀಸ್ ಮಾಡ್ತೀವಿ, ವೃತ್ತಗಳನ್ನು ಮರೆತು ಬಿಡ್ತೀವಿ. ಸೊ ಅದನ್ನು ಕೂಡ ನಾವು ಗಮನಿಸಲೇಬೇಕು. ಯಾಕೆ ಅಂತಂದರೆ ನಾವು 3 ಅಂಕಗಳಿಗೆ ಛಂದಸ್ಸನ್ನು ಗುರುತಿಸಬೇಕಾಗಿರುತ್ತೆ. ನೆಕ್ಸ್ಟು ಅಲಂಕಾರ, ಒಂದು ಮೊದಲನೇ ಪತ್ರಿಕೆಯಲ್ಲಿ ದೃಷ್ಟಾಂತ ಅಲಂಕಾರವನ್ನು ಕೇಳಿದರು. ಈ ಸಲ ಉಪಮಾಲಂಕಾರವನ್ನು ಕೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಪ್ರಶ್ನೆ ಪತ್ರಿಕೆ 2 ಏನಿದೆ ಅದು ಸ್ವಲ್ಪ ಈಸಿ ಇದೆ. ಸ್ವಲ್ಪ ಅಲ್ಲ, ತುಂಬಾ ಈಸಿ ಇದೆ. ಯಾಕೆ ಅಂತಂದರೆ ನೀವು ಅಭ್ಯಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರ. ನೀವು ಅಭ್ಯಾಸ ಮಾಡಿರೋದ್ರಿಂದ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ನಿಮಗೆ ಈಸಿ ಆಗಿದೆ. ಈಗ ಆಲ್ರೆಡಿ ಅಭ್ಯಾಸ ಪತ್ರಿಕೆಗಳು 2 ಸಿಕ್ಕಿದೆ. ನಮ್ಮ ಒಂದು ರಾಜ್ಯ ಮಟ್ಟದಿಂದನೂ ಕೂಡ ಒಂದು ಮಾಡೆಲ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಸೊ ನೀವು ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬರೆದು ಅಭ್ಯಾಸ ಮಾಡ್ತೀರಾ, ಆಗ ನಿಮಗೆ ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದು ತುಂಬ ಸುಲಭ ಆಗುತ್ತೆ. ಸೊ ಕನ್ನಡದಲ್ಲಿ 100 ಅಂಕಗಳಿಗೆ ನಾವು ಬರೆಯೋದ್ರಿಂದ ನಮಗೆ
ಟೈಮ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳೇ, ಫೈನಲ್ ಆಗಿ ಹೇಳೋದಾದರೆ, ನೀವು ಎಷ್ಟು ಅಭ್ಯಾಸ ಪತ್ರಿಕೆಗಳನ್ನು ಬರಿತಾ ಹೋಗ್ತೀರಾ ಅಷ್ಟೂ ಕೂಡ ನಿಮ್ಮ ರೈಟಿಂಗು, ಪೇಪರ್ ಪ್ರೆಸೆಂಟೇಷನ್ ಅಂತಕ್ಕಂಥದ್ದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಗ ನಿಮಗೆ ವಾರ್ಷಿಕ ಪರೀಕ್ಷೆ ಅಂತಕ್ಕಂಥದ್ದು, ಫೈನಲ್ ಟರ್ಮ್ ಎಕ್ಸಾಮ್ ಅಂತಕ್ಕಂಥದ್ದು ತುಂಬ ಸುಲಭ ಆಗುತ್ತೆ. ಆ ಒಂದು ಫೈನಲ್ ಎಕ್ಸಾಮ್ ದಿನ ನಿಮಗೆ ಟೈಮ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂತಂದರೆ ಕೊನೆಯಲ್ಲಿ 1-2 ಪ್ರಶ್ನೆಗಳನ್ನು ಬಿಟ್ಟು ಬಂದಿರತಕ್ಕಂಥ ಉದಾಹರಣೆಗಳು ತುಂಬ ಇದ್ದಾವೆ. ಅದಾಗಬಾರ್ದು ಅಂದರೆ ದಯವಿಟ್ಟು ಬರವಣಿಗೆಯನ್ನು ನೀವು ಅಭ್ಯಾಸ ಮಾಡಿ. ಬರವಣಿಗೆ ಅಭ್ಯಾಸ ಆಗಲಿಲ್ಲ ಅಂತಂದರೆ ನಿಮಗೆ ಆನ್ಸರ್ ಗೊತ್ತಿದ್ರೂ ಕೂಡ ಅದನ್ನು ಪೇಪರ್ ಮೇಲೆ ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹೀಗೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋಗಿ. ಕೇವಲ ಕನ್ನಡ ಪ್ರಶ್ನೆ ಪತ್ರಿಕೆ ಒಂದೇ ಅಲ್ಲ, ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ಅಭ್ಯಾಸ ಮಾಡ್ತಾ ಹೋಗಿ. ಆಗ ನಿಮಗೆ ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದು ಸುಲಭವಾಗಿರುತ್ತೆ. ನಿಮ್ಮ ಅಂಕಗಳು ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ಮತ್ತು ನಾವು ರಾಜ್ಯ ಮಟ್ಟದ ಒಂದು ಮಾಡೆಲ್ ಪೇಪರ್ನ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಆ ಒಂದು ಮಾಡೆಲ್ ಪೇಪರನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಅಭ್ಯಾಸ ನಿರಂತರವಾಗಿರಲಿ.